ಇಲ್ಲಿಯವರೆಗೆ. ಅವನು ಹೋದ ತಕ್ಷಣ ಮಧುಮಿತಾ ಗಾಯತ್ರಿಯವರ ತೋಳು ಹಿಡಿದು ಬನ್ನಿ ಅಜ್ಜಿ ಎಂದು ಅವರನ್ನು ಒಳಗಡೆ ಕರೆದುಕೊಂಡು ಹೋದಳು. ಮುಂದುವರೆದ ಭಾಗ. ಗಾಯತ್ರಿಯವರು ಮತ್ತು ಮಧುಮಿತಾ ಇಬ್ಬರು ಹೋಟೆಲ್ನ ಒಳಗೆ ತಲುಪಿದರು. ಖಾಲಿ ಟೇಬಲ್ ನೋಡಿದ ಮಧುಮಿತಾ ಗಾಯತ್ರಿಯವರನ್ನು ಕುರ್ಚಿಯನ್ನು ಎಳೆದು ಕುಳಿತುಕೊಳ್ಳುವಂತೆ ಹೇಳಿದಳು. ಗಾಯತ್ರಿಯವರು ಅವಳನ್ನು ನೋಡಿ ಮುಗುಳ್ನಗುತ್ತಾ ಕುಳಿತುಕೊಂಡರು. ಮಧುಮಿತಾ ಕೂಡ ಪಕ್ಕದಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡಳು. ಮಧುಮಿತಾ ಹೋಟೆಲ್ನ ಸುತ್ತ ಕಣ್ಣಾಡಿಸುತ್ತಾ ಮುಗುಳ್ನಗುತ್ತಾ, ಅಜ್ಜಿ, ನಿಮಗೆ ಗೊತ್ತಾ, ಇವತ್ತು ಮೊದಲ ಸಲ ಮೀರಾ ಇಲ್ಲದೆ ನಾನು ಹೋಟೆಲ್ಗೆ ಬಂದಿದ್ದೇನೆ. ಇಲ್ಲದೇ ಇದ್ದರೆ ಅವಳೇ ಈ ರೀತಿ ಎಲ್ಲಿಗಾದರೂ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದಳು. ನೀನು ಅವಳನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದೀಯಾ ಎಂದು ಗಾಯತ್ರಿಯವರು ತುಂಬ ಪ್ರೀತಿಯಿಂದ ಕೇಳಲು ಮಧುಮಿತಾ ಬೇಸರದಿಂದ ತನ್ನ ತಲೆಯನ್ನು ಅಲ್ಲಾಡಿಸಿದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ರೋಹಿತ್, ಹಾಗಾದರೆ ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಇಲ್ಲಿಗೆ ಬರಲು ಹೇಳಿ ಎಂದನು. ಆಯಿತು ಎಂದು ಮಧುಮಿತಾ ಅವನನ್ನು ಆಶ್ಚರ್ಯದಿಂದ ಕೇಳಿದಳು. ರೋಹಿತ್ ಕುಳಿತುಕೊಳ್ಳುತ್ತಾ, ನಾನು ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಇಲ್ಲಿಗೆ ಬರಲು ಹೇಳಿದೆ. ನಾವೆಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋಣ ಎಂದು ಹೇಳಿದನು. ಮಧುಮಿತಾ ಮುಗುಳ್ನಗುತ್ತಾ, ಅದರ ಅವಶ್ಯಕತೆ ಇಲ್ಲ. ಅಜ್ಜಿಯ ಊಟದ ಸಮಯವಾಗಿದೆ ಮತ್ತು ಅವರು ಔಷಧಿಯನ್ನು ಕೂಡ ತೆಗೆದುಕೊಳ್ಳಬೇಕು. ಆದ್ದರಿಂದ ಬೇಗನೆ ಊಟವನ್ನು ಆರ್ಡರ್ ಮಾಡಿ ಎಂದು ಹೇಳಿದಳು. ಊಟವನ್ನು ಈಗ ನಿಮ್ಮ ಸ್ನೇಹಿತೆಯು ಬಂದ ನಂತರವೇ ಆರ್ಡರ್ ಮಾಡುವುದು ಎಂದು ಹೇಳುತ್ತಾ ರೋಹಿತ್ ಮಧುಮಿತಾಳ ಕೈಯಿಂದ ಫೋನನ್ನು ಕಿತ್ತುಕೊಳ್ಳುತ್ತಾ, ನಿಮ್ಮ ಸ್ನೇಹಿತೆ ಹೆಸರೇನು ಎಂದು ಕೇಳಿದನು. ಹೋಗಲಿ ಬಿಡಿ ರೋಹಿತ್ ರವರೇ ಎಂದು ಮಧುಮಿತಾ ನಾಚಿಕೊಳ್ಳುತ್ತಾ ಹೇಳಿದಾಗ ಗಾಯತ್ರಿಯವರು ಕೂಡಲೇ ಮೀರಾ ಮೀರಾ ಎಂದು ಅವಳ ಸ್ನೇಹಿತೆ ಹೆಸರನ್ನು ಹೇಳಿದರು. ಮಧುಮಿತಾಳ ಫೋನ್ನಿಂದ ರೋಹಿತ್ ಮೀರಾಳಿಗೆ ಕರೆ ಮಾಡಿದನು. ಮೀರಾ ಇನ್ನೊಂದು ಕಡೆಯಿಂದ ಫೋನನ್ನು ರಿಸೀವ್ ಮಾಡಿ, ಹೇಳಿ ಮೇಡಮ್, ನಾನು ನಿಮಗಾಗಿ ಈಗ ಏನು ಮಾಡಬೇಕು ಎಂದು ಕೇಳಿದಳು. ರೋಹಿತ್ ಮುಗುಳ್ನಗುತ್ತಾ, ನೀವು ನಿಮ್ಮ ಗೆಳತಿಗಾಗಿ ಅವಳ ಬಳಿಗೆ ಬರಬಹುದು ಎಂದಾಗ ಮಧುಮಿತಾಳ ಫೋನ್ನಲ್ಲಿ ಯಾರದ್ದೋ ಧ್ವನಿ ಕೇಳಿ ಆಶ್ಚರ್ಯಗೊಂಡ ಮೀರಾ ಆಶ್ಚರ್ಯದಿಂದ ಕೇಳಿದಳು, ಯಾರು ನೀವು? ನನ್ನ ಗೆಳತಿ ಎಲ್ಲಿದ್ದಾಳೆ ಎಂದು ಕೇಳಿದಳು. ರೋಹಿತ್ ಫೋನ್ನಲ್ಲಿ ಹುಡುಗನ ಹೆಸರು ರೋಹಿತ್ ವರ್ಮಾ ಮತ್ತು ನಿಮ್ಮ ಗೆಳತಿ ನನ್ನ ಮತ್ತು ನನ್ನ ಅಜ್ಜಿಯೊಂದಿಗೆ ವಿಜಯನಗರದ ಅನ್ನಪೂರ್ಣೇಶ್ವರಿ ಹೋಟೆಲ್ನಲ್ಲಿದ್ದಾರೆ. ಆದರೆ ನಮ್ಮ ನಡುವೆ ಇದ್ದರೂ ಅವಳ ಮುಖದಲ್ಲಿ ನಗು ಇಲ್ಲ, ಏಕೆಂದರೆ ಅವಳು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ. ಅದಕ್ಕಾಗಿ ಈ ಹುಡುಗ ನಿಮಗೆ ಕರೆ ಮಾಡಿದ್ದಾನೆ. ಹಾಗೆ ಈ ಹುಡುಗ ರಿಕ್ವೆಸ್ಟ್ ಮಾಡುತ್ತಿದ್ದಾನೆ, ಮೀರಾ ಅವರೇ, ಈ ಸಮಯದಲ್ಲಿ ನೀವು ಎಲ್ಲಿದ್ದೀರೋ ದಯವಿಟ್ಟು ಇಲ್ಲಿಗೆ ಬಂದು ಬಿಡಿ. ನಾವೆಲ್ಲರೂ ಒಟ್ಟಿಗೆ ಊಟ ಮಾಡಬಹುದು, ಯಾಕೆಂದರೆ ನನಗೆ ತುಂಬ ಹಸಿವಾಗಿದೆ ಎಂದು ರೋಹಿತ್ ಹೇಳಿದನು. ನಾನು ಕೇವಲ 5 ನಿಮಿಷಗಳಲ್ಲಿ ಬರುತ್ತೇನೆ ಎಂದು ಮೀರಾ ನಗುತ್ತಾ ಹೇಳಿದಳು. ಪರವಾಗಿಲ್ಲ, ಬೇಗ ಬನ್ನಿ ಎಂದು ರೋಹಿತ್ ನಗುತ್ತಾ ಹೇಳಿದನು. ಮೀರಾ ಕೂಡ ಮುಗುಳ್ನಗುತ್ತಾ ಕಾಲ್ ಡಿಸ್ಕನೆಕ್ಟ್ ಮಾಡಿ ಕಾರನ್ನು ವಿಜಯನಗರದ ಕಡೆಗೆ ತಿರುಗಿಸಿದಳು. ರೋಹಿತ್ ಮಧುಮಿತಾಳ ಕೈಯನ್ನು ಹಿಡಿದು ಅವಳ ಅಂಗೈಯ ಮೇಲೆ ಫೋನನ್ನು ಇಟ್ಟು, ಇದನ್ನು ತೆಗೆದುಕೊಳ್ಳಿ, ನಿಮ್ಮ ಸ್ನೇಹಿತೆ ಸ್ವಲ್ಪ ಸಮಯದಲ್ಲಿ ಬರುತ್ತಾರೆ ಎಂದಾಗ ಮಧುಮಿತಾಳ ಮುಖದಲ್ಲಿ ನಗು ಮೂಡಿತು. ಆಗಲೇ ರೋಹಿತ್ನ ಕಣ್ಣು ಮಧುಮಿತಾಳ ತೋಳಿನ ಮೇಲೆ ಬಿದ್ದು ಆಶ್ಚರ್ಯದಿಂದ ಕೇಳಿದನು, ಮಧು, ನಿಮ್ಮ ತೋಳುಗಳ ಮೇಲೆ ಏನಿದು ಗುರುತು ಎಂದು ಕೇಳಿದನು. ರೋಹಿತ್ನ ಪ್ರಶ್ನೆಯನ್ನು ಕೇಳಿದ ಮಧುಮಿತಾ ತಕ್ಷಣ ಅವಳ ತೋಳನ್ನು ನೋಡಿದಳು. ಅದರಲ್ಲಿ ಕಿರಣ್ನ ಬೆರಳಚ್ಚು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಮಧುಮಿತಾ ತನ್ನ ತೋಳುಗಳನ್ನು ನೋಡಿದ ಮೇಲೆ ಕಿರಣ್ನ ಬಗ್ಗೆ ಯೋಚಿಸತೊಡಗಿದಳು. ಇವತ್ತು ತನ್ನ ಮತ್ತು ಕಿರಣ್ನ ನಡುವೆ ನಡೆದಿದ್ದನ್ನೆಲ್ಲ ಮತ್ತೆ ನೆನಪಿಸಿಕೊಂಡು ಮಧುಮಿತಾ ಅಸಮಾಧಾನಗೊಂಡಳು. ರೋಹಿತ್ ಮತ್ತೆ ಚಿಂತಿಸುತ್ತಾ, ಏನಾಯ್ತು ಮಧು, ನೀವು ಏನನ್ನೂ ಹೇಳಲಿಲ್ಲ ಎಂದು ಹೇಳಿದನು. ಮಗಳೇ, ರೋಹಿತ್ ನಿನ್ನನ್ನು ಏನೋ ಕೇಳುತ್ತಿದ್ದಾನೆ, ಏನಾಯ್ತು ಹೇಳು ಎಂದು ಗಾಯತ್ರಿಯವರು ಆತಂಕದಿಂದ ಕೇಳಿದರು. ಮಧುಮಿತಾ ತನ್ನ ದುಪ್ಪಟ್ಟದಿಂದ ತನ್ನ ಕೈಯನ್ನು ಮುಚ್ಚಿಕೊಳ್ಳುತ್ತಾ, ಏನಿಲ್ಲ ಅಜ್ಜಿ, ರಾತ್ರಿ ಮಲಗಿದ್ದಾಗ ಬಳೆಗಳನ್ನು ತೆಗೆಯಲು ಮರೆತಿದ್ದೆ. ನಿದ್ದೆಯಲ್ಲಿ ಈ ಕೈ ತಲೆಯ ಅಡಿಗೆ ಇದ್ದಿದ್ದರಿಂದ ಈ ಗುರುತು ಮೂಡಿದೆ ಎಂದಳು. ಹೋ ಎಂದು ರೋಹಿತ್ ಟೇಬಲ್ ಮೇಲೆ ಇಟ್ಟಿದ್ದ ಮೆನು ಕಾರ್ಡನ್ನು ತೆಗೆದುಕೊಂಡು, ನಿಮ್ಮ ಸ್ನೇಹಿತೆ ಇನ್ನೇನು ಬರಬಹುದು, ಅಲ್ಲಿಯವರೆಗೆ ನಾನು ಏನನ್ನಾದರೂ ಆರ್ಡರ್ ಮಾಡುತ್ತೇನೆ ಎಂದು ರೋಹಿತ್ ಮೆನು ಕಾರ್ಡನ್ನು ನೋಡತೊಡಗಿದನು. ಮಧುಮಿತಾ ಮತ್ತೊಮ್ಮೆ ಕಿರಣ್ನ ಬಗ್ಗೆ ಯೋಚಿಸತೊಡಗಿದಳು. ಈ ಕಿರಣ್ ಖುರಾನ ಎಷ್ಟು ದೊಡ್ಡ ಮನುಷ್ಯನೋ ಅಷ್ಟೇ ಕೆಟ್ಟ ನಡತೆ ಮತ್ತು ಕೆಟ್ಟ ಸ್ವಭಾವದವನು. ಹಣದ ಬಗ್ಗೆ ಎಷ್ಟು ವ್ಯಾಮೋಹವಿದೆ ಎಂದರೆ ಅದು ಮನುಷ್ಯರೆಂದು ಭಾವಿಸುವುದಿಲ್ಲ. ಅವನು ನನ್ನ ತೋಳನ್ನು ಎಷ್ಟು ಬಿಗಿಯಾಗಿ ಹಿಡಿದಿದ್ದನು. ಹೆಣ್ಣು ಮಕ್ಕಳೊಂದಿಗೆ ಹೇಗೆ ಮಾತನಾಡಬೇಕೆಂಬುದು ಅವನಿಗೆ ತಿಳಿದಿಲ್ಲ. ಯಾರಾದರೂ ಹುಡುಗಿಯನ್ನು ಈ ರೀತಿ ತನ್ನ ಹತ್ತಿರ ಎಳೆದುಕೊಳ್ಳುತ್ತಾರಾ? ಒಂದು ವೇಳೆ ಅವನು ನನ್ನ ಜೀವವನ್ನು ಉಳಿಸದಿದ್ದರೆ ನಾನು ಅವನ ಮುಖವನ್ನು ಜಜ್ಜಿ ಬಿಡುತ್ತಿದ್ದೆ ಎಂದು ಅವಳು ತನ್ನ ಮನಸ್ಸಿನಲ್ಲಿಯೇ ಅಂದುಕೊಂಡಳು. ಆಗಲೇ ರೋಹಿತ್ ವೇಟರ್ ವೇಟರ್ ಎಂದು ಜೋರಾಗಿ ಕೂಗಲು ಅವಳನ್ನು ಹುಡುಕುತ್ತಿದ್ದ ಮೀರಾಳ ಮೇಲೆ ಮಧುಮಿತಾಳ ಕಣ್ಣು ಬಿದ್ದಾಗ ವೇಟರ್ ಆಗಷ್ಟೇ ಬಂದು ನಿಂತಿದ್ದನು. ಮೀರಾ ಎಂದು ಹೇಳುತ್ತಾ ಮಧುಮಿತಾ ತನ್ನ ಕುರ್ಚಿಯಿಂದ ಎದ್ದು ಮೀರಾಳ ಬಳಿ ಓಡಿದಳು. ರೋಹಿತ್ ತಿರುಗಿ ಮೀರಾ ಮತ್ತು ಮಧುಮಿತಾಳ ಕಡೆಗೆ ನೋಡಿದನು. ಮಧುಮಿತಾ ಓಡಿ ಹೋಗಿ ಮೀರಾಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಮೀರಾ ಅವಳನ್ನು ತನ್ನಿಂದ ದೂರ ತಳ್ಳುತ್ತಾ ಕೋಪದಿಂದ, ನಾನಿಲ್ಲದೆ ನೀನು ಇಲ್ಲಿಗೆ ಹೇಗೆ ಬಂದೆ ಎಂದು ಕೇಳಿದಳು. ಮಧುಮಿತಾ ಮುಗ್ಧವಾಗಿ ಕಿವಿ ಹಿಡಿದಾಗ ಮೀರಾ ನಗತೊಡಗಿದಳು. ಮಧುಮಿತಾ ಕೂಡ ಮುಗುಳ್ನಕ್ಕಳು.
ಮೀರಾಳ ಕೈಯನ್ನು ಹಿಡಿದು ಅವಳ ಟೇಬಲ್ ಬಳಿ ಕರೆತಂದಳು. ರೋಹಿತ್ ಅವರೇ, ಇವಳು ನನ್ನ ಮೀರಾ, ನನ್ನ ಗೆಳತಿ ಮತ್ತು ನನ್ನ ಸಹೋದರಿ ಕೂಡ. ಮಧುಮಿತಾ ಮೀರಾಳ ತೋಳನ್ನು ಹಿಡಿದು ಹೇಳಿದಳು. ರೋಹಿತ್ ಎದ್ದು ಮೀರಾಳ ಕಡೆಗೆ ಕೈಚಾಚಿ ಹಲೋ ಮೀರಾ ಎಂದು ಹೇಳಿದನು. ಮೀರಾ ಮುಗುಳ್ನಗುತ್ತಾ ರೋಹಿತ್ನ ಕೈಯನ್ನು ಕುಲುಕುತ್ತಾ ಹಲೋ ಎನ್ನುತ್ತಾ ಆಗ ಮೀರಾ ಗಾಯತ್ರಿಯವರನ್ನು ನೋಡಿದಳು. ಮೀರಾ ಮುಂದೆ ಬಂದು ಗಾಯತ್ರಿಯವರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಅಜ್ಜಿ ಎಂದಳು. ಸಂತೋಷವಾಗಿರು ಮಗಳೇ, ಬಾ ಕುಳಿತುಕೋ ಎಂದು ಗಾಯತ್ರಿಯವರು ಹೇಳಿದ ಕೂಡಲೇ ಎಲ್ಲರೂ ಕುಳಿತರು. ರೋಹಿತ್ ಮಧುಮಿತಾ ಮತ್ತು ಮೀರಾಳ ಕಡೆಗೆ ಮೆನು ಕಾರ್ಡನ್ನು ಕೊಡುತ್ತಾ ನೀವಿಬ್ಬರು ಏನು ಬೇಕೋ ಆರ್ಡರ್ ಮಾಡಿ ಎಂದು ಹೇಳಿದನು. ಖಂಡಿತ ಎಂದು ಮೀರಾ ಹೇಳಿದಳು. ರೋಹಿತ್, ನೀವಿಬ್ಬರು ಆರ್ಡರ್ ಮಾಡಿ, ಇಂದು ನಾವು ಅದನ್ನೇ ತಿನ್ನುತ್ತೇವೆ. ಏಕೆಂದರೆ ಇಂದು ನಿಮ್ಮ ಸ್ನೇಹಿತೆ ಲಕ್ಷಗಟ್ಟಲೆ ಹಣ ಲಾಸ್ ಆಗುವುದನ್ನು ತಪ್ಪಿಸಿದ್ದಾಳೆ. ಆದ್ದರಿಂದ ಈ ಮಧ್ಯಾಹ್ನದ ಊಟ ನನ್ನಿಂದ ನಿಮ್ಮಿಬ್ಬರಿಗೂ ಎಂದು ಹೇಳಲು ಮೀರಾ ಆಶ್ಚರ್ಯದಿಂದ ಮಧುಮಿತಾಳನ್ನು ನೋಡಿದಾಗ ಗಾಯತ್ರಿಯವರು ಅವಳಿಗೆ ಎಲ್ಲವನ್ನೂ ಹೇಳಿದರು. ಇಂಟ್ರೆಸ್ಟಿಂಗ್ ಮಧು, ನಿನ್ನ ಮ್ಯಾಜಿಕ್ ಅನ್ನು ರೋಹಿತ್ ರವರ ಮೇಲೂ ಮಾಡ್ತಿದ್ದೀಯಾ ಎಂದು ಮೀರಾ ನಗುತ್ತಾ ಹೇಳಿದಾಗ ಮಧುಮಿತಾ ಅವಳನ್ನೇ ದಿಟ್ಟಿಸಿ ನೋಡತೊಡಗಿದಳು. ಮೀರಾ ತಕ್ಷಣ ಮೆನು ಕಾರ್ಡನ್ನು ಎತ್ತಿಕೊಂಡು ಮಧುಮಿತಾಳನ್ನು ನೋಡುತ್ತಾ ಅವಳು ಏನನ್ನೂ ಆರ್ಡರ್ ಮಾಡುವುದಿಲ್ಲ, ಹಾಗಾಗಿ ಅವಳ ಇಷ್ಟದ ತಿನಿಸನ್ನು ನಾನು ಆರ್ಡರ್ ಮಾಡುತ್ತೇನೆ ಎಂದು ಹೇಳುತ್ತಾ ಮೀರಾ ಮೆನು ಕಾರ್ಡ್ನಿಂದ ಊಟಕ್ಕೆ ಆರ್ಡರ್ ಮಾಡಿ ಗಾಯತ್ರಿಯವರಿಗೆ ಅಜ್ಜಿ, ನಾನು ಆಸ್ಪತ್ರೆಯಿಂದ ನೇರವಾಗಿ ಇಲ್ಲಿಗೆ ಬರುತ್ತಿದ್ದೇನೆ, ಹಾಗಾಗಿ ನಾನು ಕೈ ತೊಳೆದುಕೊಂಡು ಬರುತ್ತೇನೆ ಎಂದು ಹೇಳುತ್ತಾ ಮೀರಾ ಎದ್ದು ಹೋದಳು. ನಾನು ನಿನ್ನ ಜೊತೆ ಬರುತ್ತೇನೆ ಎಂದು ಹೇಳುತ್ತಾ ಮಧುಮಿತಾ ಕೂಡಲೇ ಎದ್ದು ಮೀರಾಳ ಕೈ ಹಿಡಿದುಕೊಂಡು ಹೋದಳು. ಅವರು ಹೋಗುತ್ತಿದ್ದಂತೆ ರೋಹಿತ್ ಗಾಯತ್ರಿಯವರನ್ನು ಕೇಳಿದನು. ಅಜ್ಜಿ, ನನಗೆ ಒಂದು ವಿಷಯ ಹೇಳಿ, ನಿಮಗೆ ಈ ಮಧುಮಿತಾ ಎಲ್ಲಿ ಸಿಕ್ಕಿದಳು ಎಂದು ಕೇಳಿದನು. ಯಾಕೆ ಹೀಗೆ ಕೇಳುತ್ತಿದ್ದೀಯಾ ಮಗನೇ ಎಂದು ಗಾಯತ್ರಿಯವರು ನಗುತ್ತಾ ಕೇಳಿದರು. ರೋಹಿತ್ ತಕ್ಷಣ ಅದೇನೋ ಅಜ್ಜಿ, ಇಲ್ಲಿಯವರೆಗೆ ನಾನು ಸಾವಿರಾರು ಹುಡುಗಿಯರನ್ನು ಭೇಟಿ ಮಾಡಿದ್ದೇನೆ, ಆದರೆ ನನಗೆ ಮಧುಮಿತಾಳಂತಹ ಹುಡುಗಿ ಸಿಕ್ಕಿಲ್ಲ ಎಂದು ಹೇಳಿದಾಗ ಗಾಯತ್ರಿಯವರು ನಗಲು ಶುರು ಮಾಡಿದರು. ರೋಹಿತ್ ಕೂಡ ನಗಲು ಶುರು ಮಾಡಿದನು. ಮೀರಾ ಮತ್ತು ಮಧು ಮಾತನಾಡುತ್ತಾ ವಾಶ್ರೂಮ್ನ ಕಡೆಗೆ ಹೋಗುತ್ತಿದ್ದರು ಮತ್ತು ಆಗಲೇ ಕಿರಣ್ ಕೂಡ ತನ್ನ ಕ್ಲೈಂಟ್ನೊಂದಿಗೆ ಮಾತನಾಡುತ್ತಾ ಅದೇ ದಿಕ್ಕಿನಲ್ಲಿ ನಡೆದುಕೊಂಡು ಬರುತ್ತಿದ್ದನು. ಮುಂದುವರಿಯುವುದು.